ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ. ಸೊ ಆಮೇಲಿಂದ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎವ್ರಿ ಸ್ಯಾಟರ್ಡೆ ನಾನು ಸ್ವಲ್ಪ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಅಲ್ಲಿದ್ದಾಗಿಂದನೂ ಅಷ್ಟೇ. ಬಟ್ ಇಲ್ಲಿ ಬಂದು ಇನ್ನೂ ಸ್ವಲ್ಪ ಜಾಸ್ತಿನೇ ಕ್ಲೀನ್ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ಅಂದರೆ ಇದೆಲ್ಲ ಡೈಲಿ ಮಾಡ್ಕೊತೀನಿ, ಬಟ್ ಸ್ವಲ್ಪ ಅದೆಲ್ಲ ಎವ್ರಿ ಸ್ಯಾಟರ್ಡೆ ಕ್ಲೀನ್ ಮಾಡ್ಕೊತೀನಿ. ಹಾಗೆ ನೀವು ಕೂಡ ಕಿಚನ್ ಟೂರ್ ಕೇಳ್ತಿದ್ದೀರಾ, ನೆಕ್ಸ್ಟ್ ವೀಡಿಯೋ ಬರುತ್ತೆ. ಸೊ ಅದಕ್ಕೆಲ್ಲ ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡ್ತಾ ಇದ್ದೀನಿ. ವೆಯ್ಟ್ ಮಾಡ್ತೀರಿ ಅದಕ್ಕೆ. ಫ್ರೆಂಡ್ಸ್, ಇದು ಸ್ವಲ್ಪ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ, ಯಾಕೆಂದ್ರೆ ಶೂಟ್ ಎಲ್ಲ ಮಾಡ್ತಿರ್ತೀನಲ್ಲ. ಹಾಗೆ ಇನ್ನೊಂದೇನಂದ್ರೆ, ಇವಾಗ ಐಪೂಜೆ ಹಬ್ಬ ಬರ್ತಾ ಇದೆ. ಸೊ ನಂಗೆ ಆಮೇಲೆ ಕ್ಲೀನ್ ಮಾಡಕ್ಕೆ ಟೈಮ್ ಸಿಗಲ್ಲ. ಅದಕ್ಕೆ ಒಂದೊಂಚೂರು ಎಲ್ಲ ಅಂದರೆ ಶಿಫ್ಟ್ ಮಾಡ್ಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿದ್ದೀವಿ, ಎಲ್ಲ ಕ್ಲೀನ್ ಆಗಿದೆ. ಅದಕ್ಕೆ ಸ್ವಲ್ಪ ಏನೋ ಮೇಲ್ಗಡೆ ಮಾಡ್ಕೋತಾ ಇದ್ದೀನಿ. ಸೊ ಅವಾಗೆಲ್ಲ ಮಾಡ್ಕೊಟ್ಬಿಟ್ಟು ಹೋಗಿದಾರಲ್ಲ ಎಲ್ಲರೂ. ಸೊ ನೀಟಾಗೇ ಇದೆ. ಹಾಗೆ ನಾವು ಐಪೂಜೆ ಎಲ್ಲ ಮಾಡ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಊರಲ್ಲಿದ್ದಾಗ ಅದೇ ಒಂದು ಕ್ಲೀನ್ ಮಾಡೋದೇ ಒಂದು ಹಬ್ಬ ನಮಗೆ. ಎಲ್ಲರೂ ಸೇರಿಕೊಂಡು ಕ್ಲೀನ್ ಮಾಡ್ತಿದ್ವಿ, ಚೆನ್ನಾಗಿರ್ತಾ ಇತ್ತು ಊರಲ್ಲಿ. ಕಾಕ್ರೋಚ್ ಅನ್ಕೊಂಡೆ, ಬಟ್ ಕಾಕ್ರೋಚ್ ಅಲ್ಲ, ಏನೋ ಬೇರೆ. ಸೊ ಕಾಕ್ರೋಚ್ಗಳಿಲ್ಲ, ಅಷ್ಟು ನಮ್ಮ ಮನೇಲಿ ಇಲ್ಲ. ಯಾಕೆಂದರೆ ಪಾಪು ಇರ್ತಾನಲ್ಲ, ಸೊ ಸಖತ್ ಕೇರ್ಫುಲ್ಲಾಗಿ ನೋಡ್ಕೋತಾ ಇರ್ತೀನಿ ನಾನು. ಸೊ ಅದಕ್ಕೆ ಹಿಟ್ಟು ಯೂಸ್ ಮಾಡ್ತೀನಿ. ಹಿಟ್ಟು ಎಲ್ಲೆಲ್ಲಿ ಹೋಲ್ಸ್ ಇದೆ ಅಂದರೆ ಸಿಂಕ್ ಹತ್ರ ಆಗಿರ್ಬೋದು, ಮತ್ತು ಎಲ್ಲೆಲ್ಲಿ ಸಂಧಿ ಥರ ಇರುತ್ತೆ ಸ್ವಲ್ಪ, ಮತ್ತು ಈ ಗ್ಯಾಸ್ ಹತ್ರ ಎಲ್ಲ ನಾನು ಅವಾಗವಾಗ ಸ್ಪ್ರೇ ಮಾಡ್ತಾನೆ ಇರ್ತೀನಿ. ಯಾಕೆಂದರೆ ಕಾಕ್ರೋಚ್ ಇದ್ದರೆ ಏನಾಗುತ್ತೆ ಅಂದರೆ ಫುಡ್ ಪಾಯ್ಸನ್ನು, ಡಯೇರಿಯಾ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ತುಂಬ ಕೇರ್ಫುಲ್ ಆಗಿರಬೇಕು, ಅದರಲ್ಲೂ ಪಾಪು ಇರೋದ್ರಿಂದ. ಸೊ ನಾನು ಹಿಟ್ಟು ಯೂಸ್ ಮಾಡೋದ್ರಿಂದ ಏನಂದರೆ ನನಗೆ ಆಲ್ಮೋಸ್ಟ್ ಕಾಕ್ರೋಚಸ್ ಇಲ್ಲ ನಮ್ಮ ಮನೇಲಿ, ಒಂದೂ ಇಲ್ಲ. ಸೊ ಹಿಟ್ಟು ಸಂಪೂರ್ಣವಾಗಿ ಎಲಿಮಿನೇಟ್ ಮಾಡುತ್ತೆ ಅಂತ ಹೇಳ್ಬೋದು ಕಾಕ್ರೋಚಸ್ನ. ಟ್ರೈ ಮಾಡಿ ನೋಡಿ. ನಾನು ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ, ಅಲ್ಲಿದ್ದಾಗಲೂ ಯೂಸ್ ಮಾಡ್ತಿದ್ವಿ, ಇಂದಿರಾನಗರಲ್ಲೂ ಇಲ್ಲೂ ಯೂಸ್ ಮಾಡ್ತಿದ್ದೀನಿ. ಬಂದ ತಕ್ಷಣ ಫಸ್ಟ್ ಮಾಡಿದ್ದೆ ಅದು, ನಾನು ಎಲ್ಲ ಕಡೆ ಸ್ಪ್ರೇ ಮಾಡಿದ್ವಿ, ಏನಾದ್ರು ಇದ್ದರೆ ಸತ್ತೋಗ್ಬಿಡ್ಲಿ ಅಂತ. ಸೊ ಸ್ಪ್ರೇ ಮಾಡಿದಾಗ ಅಕಸ್ಮಾತ್ ಇದ್ರೂ ಸತ್ತಿ ಹೊರಗಡೆ ಬಿದ್ದಿರುತ್ತೆ. ನಾನು ಎಷ್ಟೊಂದು ಸರಿ ನೋಡಿದ್ದೀನಿ. ನಮ್ಮ ಮನೇಲಿ ಮೊದಲಲ್ಲೂ ಕೂಡ ತುಂಬ ಇತ್ತು, ಅಲ್ಲೂ ಅವ್ರಿಗೂ ಹೇಳಿದೆ ಹಿಟ್ಟು ಯೂಸ್ ಮಾಡೋದಕ್ಕೆ. ಇವಾಗ ಅಲ್ಲೂ ಕೂಡ ಕಡಿಮೆ ಆಗಿದೆ. ಕಾಕ್ರೋಚಸ್ ಇದ್ರೆ ಏನಂದರೆ, ನಾನು ಅವಾಗಲೇ ಹೇಳಿದ್ನಲ್ಲ, ಫುಡ್ ಪಾಯ್ಸನು, ಡಯೇರಿಯಾ ಆ ಥರ ಎಲ್ಲ ಆಗುತ್ತೆ ಅಂತ. ಸೊ ಹೆಲ್ತ್ಗೆ ಹಾನಿಕಾರಕ ಅಂತಲೇ ಹೇಳ್ಬೋದು, ಆರೋಗ್ಯಕ್ಕೆ. ಕೇರ್ಫುಲ್ ಆಗಿರಬೇಕು, ಕಾಕ್ರೋಚಸ್ ಎಲ್ಲ ಬರದೇ ಇರೋ ಥರ ನೋಡ್ಕೋಬೇಕು, ಫುಡ್ ಮೇಲೆ ಅರ್ಧಾಡ್ದೇ ಇರೋ ಥರ. ಅದಕ್ಕೆ ಅವಾಗವಾಗ ಈ ಥರ ಸ್ಪ್ರೇ ಮಾಡ್ಕೋತಾ ಇದ್ರೆ ಏನು ಬರೋದಿಲ್ಲ ಅದು. ಜಸ್ಟ್ ನಾವು ಮೇಲ್ಗಡೆ ಮಾತ್ರ ಕ್ಲೀನ್ ಮಾಡಿಕೊಂಡು ಒಳಗಡೆ ನಾವು ನೋಡ್ಕೊಂಡಿಲ್ಲ ಅಂದರೆ ಕಾಕ್ರೋಚಸ್ ಒಳಗಡೆ ಇರುತ್ತೆ. ಅದಕ್ಕೆ ಅದು ಎಲ್ಲೆಲ್ಲಿ ಇರುತ್ತೆ ಚಾನ್ಸಸ್ ಇರುತ್ತೆ ಅಲ್ಲೆಲ್ಲ ಸ್ಪ್ರೇ ಮಾಡ್ಕೊಳ್ಬೇಕು. ಸೊ ಹಿಟ್ಟಲ್ಲಿ ಏನೊಂದು ಅಡ್ವಾಂಟೇಜ್ ಅಂದರೆ, ಅದರಲ್ಲಿ ಪೈಪ್ ಇರುತ್ತಲ್ಲ ಉದ್ದ. ಸೊ ಅದರಿಂದ ಹೋಲ್ ಎಲ್ಲೆಲ್ಲಿ ಇರುತ್ತೆ ಸಂಧಿ, ಮತ್ತು ಸಿಂಕ್ ಹೋಲು, ಗ್ಯಾಸ್ ಪೈಪ್ ಈ ಕಡೆ ಈ ಥರ ಅಲ್ಲೆಲ್ಲ ಈಸಿ ನನಗೆ ಸ್ಪ್ರೇ ಮಾಡೋದಕ್ಕೆ. ಅವಾಗ ಒಳಗಡೆ ಇದ್ರೂ ಅದು ಸತ್ತೋಗ್ಬಿಡುತ್ತೆ. ಹಾಗೆ ಒಂದು ಕಾಂಟೆಸ್ಟ್ ಇದೆ. ಸೊ ಕಾಂಟೆಸ್ಟ್ ಬಗ್ಗೆ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು ನೀವು. ಕ್ಲೀನ್ ಮಾಡ್ತಿರ್ಲಿ, ಏನೇ ಕೆಲಸ ಮಾಡ್ತಿರ್ಲಿ, ಮಧ್ಯೆ ಅವನು ಬೇರೆ ಬಂದ್ಬಿಡ್ತಾನೆ. ಇವಾಗ ಜಸ್ಟ್ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಎಲ್ಲ ಹಾಕಿದೆ, ಅದೆಲ್ಲ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಬಂದ್ಬಿಡ್ತು. ಸೊ ಇವನಿರೋದ್ರಿಂದನೇ ಸ್ವಲ್ಪ ಜಾಸ್ತಿ ಎಲ್ಲ ಕ್ಲೀನ್ ಮಾಡೋದು. ಅದರಲ್ಲೂ ಕಿಚನಲ್ಲಂತೂ ಏನು ಬರ್ದೇ ಇರೋ ಥರ ನೋಡ್ಕೋಬೇಕು, ಯಾಕೆಂದರೆ ಅವನಿಗೆ ಫುಡ್ ಎಲ್ಲ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಬೇಕಲ್ಲ. ಅದಕ್ಕೆ
ಅನ್ಯಾಯ್. ಸೊ ಮಳೆ ಬರ್ತಾ ಇದೆ. ರುಚಿತ ಬಂದಿಲ್ಲಲ್ಲ, ಸೊ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಸುತ್ತಾಡ್ಕೊಂಡು ಅಂತ ರೆಡಿ ಆಗಿದ್ದೀವಿ. ಬಟ್ ಮಳೆ ಬರ್ತಾ ಇದೆ. ಮಳೆ ನಿಂತ ತಕ್ಷಣ ಹೋಗ್ತೀವಿ ಇಲ್ಲೇ ಎಲ್ಲಾದರೂ ಹತ್ರದಲ್ಲಿ. ಸೊ ಬರ್ತ್ಡೇನೂ ಬರ್ತಾ ಇದೆ, ಶಾಪಿಂಗ್ ಮಾಡಬೇಕು. ನನ್ನ ಬರ್ತ್ಡೇಗೆ ಡ್ರೆಸ್ ಇನ್ನೂ ತೊಗೊಂಡಿಲ್ಲ, ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಜಿಯನ್ ಕೂಡ ರೆಡಿಯಾಗಿದ್ದಾರೆ, ಚಂದು ರೆಡಿಯಾಗಿದ್ದಾರೆ, ರುಚಿತಾ ರೆಡಿಯಾಗಿದ್ದಾರೆ. ಮಳೆ ಮಾತ್ರ ನಿಂತಿಲ್ಲ. ಸೊ ಇದು ನಂದು ಔಟ್ಫಿಟ್ಟು ತೋರಿಸ್ತೀನಿ ನಾನು ನಿಮಗೆ ಆಮೇಲೆ. ಆ್ಯಂಡ್ ಇದು ಟಾಪು, ಪ್ಯಾಂಟ್ ನೆನಪಿಲ್ಲ. ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿ ಹೇಳು ನನಗೆ. ಮಾಲ್ ಅಂತೆ. ಎಲ್ಲಿ ಬಂಗಾರಿ? ಇಲ್ಲೇ ಅಂತ ಅಕ್ಕ ಅನ್ಬಿಡು. ಅಕ್ಕ ಫಾಲೋ ಮೀ ಅನ್ಬಿಡು. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ನಾನು ರೀಲ್ಸ್ ಹಾಕ್ತಾ ಇರ್ತೀನಿ ಅಂತ ಹೇಳು. ಹಾಯ್. ಅವ್ರದ್ದೆಲ್ಲ ಮಾಡು. ಫ್ರೆಂಡ್ಸ್ ಮಾಲ್ಗೆ ಹೋಗೋಣ ಅಂತ ಹೋದ್ವಾ. ಸೊ ಹೋದಾಗ ಯಾರೂ ಜನ ಇರಲಿಲ್ಲ. ಆಮೇಲೆ ಸ್ವಲ್ಪ ಡ್ರೆಸ್ ನೋಡೋಣ ಅಂತ ಹೋದೆ. ಜಾರಾಗಿ ಹೋದೆ, ಫುಲ್ ಜನ. ಸೊ ಭಯ ಆಗೋಯ್ತು. ಆಮೇಲೆ ಅಲ್ಲೇ ಸ್ವಲ್ಪ ಕಾಫಿ ಕುಡ್ಕೊಂಡು ವಾಪಸ್ ಬಂದುಬಿಟ್ವಿ. ಇವಾಗ ಬಂದು ಸ್ವಲ್ಪ ಹೊತ್ತು ಹಾಗೆ ಇದ್ದು ಇವಾಗ ಮೇಕಪ್ ಎಲ್ಲ ತೆಗಿತಾ ಇದ್ದೀನಿ. ನಾವು ಹೋದಾಗೆ ಆಲ್ಮೋಸ್ಟ್ ಟೈಮ್ ಆಗೋಗಿತ್ತು. ಆಮೇಲೆ ಚಂದುಗಳೊಂದು ಕಾಲ್ ಬಂತು. ಸೊ ಅಲ್ಲೇ ಕಾಲಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡ್ರು. ಅರ್ಜೆಂಟ್ ಕಾಲ್ ಅಟೆಂಡ್ ಮಾಡಲೇಬೇಕಿತ್ತು ಅವರು. ಸೊ ಅಲ್ಲೇ ಮಾತಾಡಿಕೊಂಡು ಆಮೇಲೆ ಮುಗಿಸ್ಕೊಂಡು ಬಂದುಬಿಟ್ವಿ. ಇನ್ನೇನು ಮಾಡಲಿಲ್ಲ. ಸೊ ರುಚಿತ ಸ್ವಲ್ಪ ಫ್ರೀ ಇದ್ಲು, ಅದಕ್ಕೆ ಒಂದು 2 days ಇದ್ದೋಗೋಣ ಅಂತ ಬಂದಿದ್ದಾಳೆ. ಸೊ ಅವತ್ತು ಮನೆ ಶಿಫ್ಟ್ ಮಾಡಿದಾಗ ಬಂದಿದ್ದಾಗ ಅವ್ರಿಗೆ ಹೊಟ್ಟೋಗಿದ್ರು. ಸೊ ಸ್ವಲ್ಪ ಕೆಲಸ ಇತ್ತು ಅಂತ ಅಮ್ಮ ರುಚಿತ ಎಲ್ಲ, ಅದಕ್ಕೆ ಇಲ್ಲಿರ್ಬೇಕು ಅಂತ ಇಷ್ಟ ಆಯ್ತು ಅವಳಿಗೆ. ಸೊ ಮತ್ತೆ ಬಂದಿದ್ದು ಒಂದು 2 days ಇರೋಣ ಅಂತ. ಸೊ ಮತ್ತೆ ಇವಾಗ ಸಂಡೇ ವಾಪಸ್ ಹೋಗ್ತಾಳೆ. ಆಲ್ಮೋಸ್ಟ್ ಅವ್ಳು ಬಂದು ಥರ್ಸ್ಡೇನೇ ಬಂದ್ಲು ಅವಳು. ಸೊ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಇವತ್ತು ಹೊರಗಡೆ ಹೋಗಿದ್ದು ನಾವು. ಯಾಕೆಂದರೆ ಥರ್ಸ್ಡೇ ಫ್ರೈಡೇ ಚಂದುಗೆ ಕೆಲಸ ಇರುತ್ತೆ. ಸೊ ಹೋಗೋಕ್ಕಾಗಲ್ಲ, ವೀಕೆಂಡಲ್ಲೇ ಹೋಗಬೇಕು. ಸೊ ವೀಕೆಂಡಲ್ಲಿ ಅದಕ್ಕೆ ಅಂದ್ಬಿಟ್ಟು ಹೋದ್ವಿ. ಸೊ ಮಳೆ ಬರ್ತಾಯಿದೆ, ಯಾರು ಜಾಸ್ತಿ ಜನ ಇರಲ್ಲ ಅಂದ್ಕೊಂಡು ಹೋದರೆ ಫುಲ್ ಜನ. ಸೊ ವಾಪಸ್ ಬಂದುಬಿಟ್ವಿ. ಸೊ ಇವಾಗ ಏನಾದರೂ ಡಿನ್ನರ್ಗೆ ಆರ್ಡ್ರ್ ಮಾಡ್ಕೊಂಡು ತಿನ್ನೋದು. ಮಧ್ಯಾಹ್ನ ಲಂಚ್ ಎಲ್ಲ ಇಲ್ಲೇ ಮುಗಿಸ್ಕೊಂಡು ಹೋಗಿದ್ವಿ. ಜಸ್ಟ್ ಅಲ್ಲಿ ಕಾಫಿ ಕೊಡಿದ್ವಿ ಅಷ್ಟೇ. ಸೊ ಡಿನ್ನರ್ಗೆ ಏನಾದರೂ ಆರ್ಡ್ರ್ ಮಾಡ್ಕೊಂಡು ತಿನ್ನೋಣ ಅಂತ ಹೋಗಿ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಡಿನ್ನರ್. ಸೊ ಇಲ್ಲೇ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಚೆನ್ನಾಗಿರುತ್ತೆ. ಸೊ ಅಲ್ಲಿಂದ ತರಿಸ್ಕೊಂಡಿದ್ದೀವಿ. ಇವತ್ತು ನಾವು ವೆಜಿಟೇರಿಯನ್ನು, ಸ್ಯಾಟರ್ಡೆ ಅಂದರೆ ವೆಜ್ ನಾವು. ಸೊ ಅದಕ್ಕೋಸ್ಕರ ಪಾಪು ಮಲ್ಕೋಬಿಟ್ಟಿದ್ದಾನೆ. ರುಚಿತ ಚಂದು ಕಾಲಲ್ಲೇನೋ ಮಾತಾಡ್ತಿದ್ದಾರೆ. ಸೊ ಅವರು ಬರ್ತಾರೆ, ಬಂದಮೇಲೆ ಊಟ ಮಾಡ್ತೀವಿ. ಹಾಗೆ ರಾಜಾರಾಣಿ ನೋಡ್ಕೊಂಡು ಕೂತಿದ್ವಿ. ರುಚಿತ ಬಂದ್ರೇ ಜಾಸ್ತಿ ಟಿ ವಿ ಇಲ್ಲ, ಅಂದರೆ ನಾವೇನು ಜಾಸ್ತಿ ಟಿ ವಿ ಇಲ್ಲ. ಸೊ ಅವಳು ಮದ್ದೂರಲ್ಲಿ ಟಿ ವಿ ನೋಡ್ಕೊಂಡು ಅಭ್ಯಾಸ ಆಗ್ಬಿಟ್ಟಿದ್ದಾಳೆ.
ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಮಾಡ್ತಾ ಇದೆ. ಬ್ರೇಕ್ಫಾಸ್ಟಲ್ಲಿ ಉಪ್ಪಿಟ್ಟು ಮಾಡೋಣ ಅಂತ. ಓಕೆ ಫ್ರೆಂಡ್ಸ್, ಸೊ ನೋಡಿದ್ರಲ್ವಾ ನಂದು ಸ್ಯಾಟರ್ಡೆ ಮತ್ತು ಸಂಡೇ ಹೇಗಿತ್ತು ಅಂತ. ಸೊ ಹೀಗಿತ್ತು ಮತ್ತೊಂದು ಸ್ಯಾಟರ್ಡೆ ಮತ್ತು ಸಂಡೇ. ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ